ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದಲ್ಲಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ನೀವು ಮಾಡ್ತಾ ಇರುವಂತಹ ಸಪೋರ್ಟು, ನೀವು ಇಟ್ಟಿರುವಂತಹ ಅಭಿಮಾನ ನನ್ನನ್ನು ಇನ್ನೂ ಹೆಚ್ಚು ವಿಡಿಯೋಸ್ ಮಾಡೋ ಥರ ಆಗಲಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಒಂದು ತುಂಬಾ ಮುಖ್ಯವಾದ ವಿಷಯ ಇದೆ. ಏನಂತಂದರೆ, ನಮ್ಮ ಈ ಖಾತಾ ಏನು ಈ ಸ್ವತ್ತು ಅಂತ ಹೇಳ್ತೀವಿ, ಈ ಸ್ವತ್ತು ಸಂರಕ್ಷಣೆ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದು ಏನಂತ ಅಂದರೆ, ಕರ್ನಾಟಕ ಸರ್ಕಾರ ಆಸ್ತಿ ನಿರ್ವಹಣೆ ಮತ್ತು ಸಂರಕ್ಷಣೆಯ ಕ್ಷೇತ್ರದಲ್ಲಿ ಈ ಖಾತಾ ಮತ್ತು ಈ ಸ್ವತ್ತು ಯೋಜನೆಗಳನ್ನು ಪರಿಚಯಿಸುವ ಮೂಲಕ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನೇ ಇಟ್ಟಿದೆ ಅಂತ ಹೇಳಿಬಿಟ್ಟು ಇಡೀ ಪ್ರಪಂಚನೇ ಹೊಗಳ್ತಾ ಇದೆ. ಆ ಮಟ್ಟಿಗೆ ಹೋಗಿದೆ. ಯಾಕಂತಂದ್ರೆ ಡಿಜಿಟಲ್ ಕ್ರಾಂತಿ ಅನ್ನೋದು ಸ್ಟಾರ್ಟ್ ಆಗಿದ್ದೇನೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಯಾಕಂತಂದ್ರೆ ಇವತ್ತು ಅತಿ ಹೆಚ್ಚಾಗಿ ಡಿಜಿಟಲೈಸ್ ಆಗಿರುವಂತಹ ಸರ್ಕಾರ, ಅದರಲ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಂಬರ್ 1 ಆಗಿ ಎಲ್ಲ ಕಡೆಗೂ ಹೊಗಳಿಕೆ ಸ್ಟಾರ್ಟ್ ಆಗಿದೆ. ಈ ಯೋಜನೆಗಳು ನಮ್ಮ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆಸ್ತಿಗಳನ್ನು ಡಿಜಿಟಲ್ ವೇದಿಕೆಯ ಮೂಲಕ ಸುರಕ್ಷಿತವಾಗಿರಿಸಲು ಮತ್ತು ಆಸ್ತಿ ವಹಿವಾಟುಗಳಲ್ಲಿ ಯಾವುದೇ ಮೋಸ ಆಗದಂತೆ ಪಾರದರ್ಶಕತೆಯನ್ನು ತರುವ ಗುರಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಇಟ್ಟಿದೆ ಅಂತಲೇ ಹೇಳಬೇಕು. ಯಾಕಂತಂದರೆ, ಯಾವುದೇ ಒಂದು ಪ್ರಾಪರ್ಟಿ, ಒಂದು ಆಸ್ತಿ, ಅದಕ್ಕೆ ಕಂದಾಯ ಅಂತ ಏನು ಹೇಳ್ತೀವಿ, ಅದು ಎವ್ರಿ ಇಯರ್ ಪೇ ಮಾಡ್ತಾ ಇರಬೇಕು. ಯಾಕಂತಂದ್ರೆ ಅದೇ ನಮಗೆ ಮೇನ್ ಸೆಕ್ಯೂರ್ ಡಾಕ್ಯುಮೆಂಟ್. ಈ ಆಸ್ತಿ ತೆರಿಗೆ ವ್ಯವಸ್ಥೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಡಿಜಿಟಲ್ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ಈ ಕರ್ನಾಟಕ ಸರ್ಕಾರ ಏನು ಈ ಡಿಜಿಟಲೈಸ್ ಅನ್ನೋದೊಂದು ಮಾಡ್ತು, ಒಂದು ಆಸ್ತಿ ಖರೀದಿ ಅಥವಾ ಮಾರಾಟ ಯಾವುದ್ರಲ್ಲಾದರೂ ಕೂಡ ಒಂದು ಪಾರದರ್ಶಕತೆಯನ್ನ ಖಾತರಿಪಡಿಸುವಂತಹ ನಿಟ್ಟಿನಲ್ಲಿ ಈ ನಮ್ಮ ಕರ್ನಾಟಕ ಸರ್ಕಾರ ಈ ಖಾತಾ ವ್ಯವಸ್ಥೆಯನ್ನ ಜಾರಿಗೆ ತಂದಿರೋದು. ಯಾಕಂತಂದ್ರೆ ಈ ಯೋಜನೆಯನ್ನ ತಂದಿರೋದ್ರಿಂದ ಈ ಮೋಸ, ಎಷ್ಟೋ ಜನ ರೈತರು ಹಾಳಾಗಿದ್ದಾರೆ, ಎಷ್ಟೋ ಜನ ಸೈಟ್ಗಳು ತಗೊಂಡು ಹಾಳಾಗಿದ್ದಾರೆ. ಅದೆಲ್ಲ ಕೂಡ ಅವಾಯ್ಡ್ ಆಗೋದಕ್ಕೆ ಒಂದು ಮೂಲ ಅಂತಲೇ ಹೇಳಬೇಕು, ಒಂದು ಬೇಸ್ ಅಂತಲೇ ಹೇಳಬೇಕು. ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರೆ, ಒಂದು ಆಸ್ತಿ ತೆರಿಗೆ ವ್ಯಾಪ್ತಿಯಿಂದ ಹೊರಗುಳಿದಿರುವಂತಹ ಆಸ್ತಿಗಳನ್ನು ಒಳಗೊಂಡಂತೆ ಮತ್ತೆ ಪ್ರತಿಯೊಂದು ಆಸ್ತಿಗಳನ್ನು ಡಿಜಿಟಲೈಸ್ ದಾಖಲೆಗಳಲ್ಲಿ ಸೇರ್ಪಡೆಗೊಳಿಸುವುದೇ ನಮ್ಮ ಈ ಖಾತಾ ಈ ಸ್ವತ್ತು ಕ್ರಾಂತಿ. ವಿಶೇಷವಾಗಿ ನಮ್ಮ ಬೆಂಗಳೂರು ನಗರ ಮತ್ತು ಇತರ ನಗರ ಪ್ರದೇಶಗಳಲ್ಲಿ ಈ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವಲ್ಲಿ ತೀವ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತಂದರೆ ಇವತ್ತು BBMPಯಲ್ಲಾಗ್ಬೋದು ಅಥವಾ ನಗರಸಭೆ ಆಗ್ಬೋದು ಅಥವಾ ಪುರಸಭೆ ಆಗ್ಬೋದು, ಎಲ್ಲ ಕಡೆಗೂ ನಿಮಗೆ ಈ ಖಾತಾ ಅನ್ನೋ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ಇನ್ನು ಈ ಖಾತಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಎಲ್ಲ ಆಸ್ತಿದಾರರಿಗೆ ಸಿಕ್ಕಬೇಕು ಅಂತ ಹೇಳಿಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಪಣ ತೊಟ್ಟು ನಿಂತಿದೆ. ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಆದರೆ ಪಂಚಾಯತ್ ಲಿಮಿಟಲ್ಲಿ ಅದು ತುಂಬಾನೇ ಡಿಲೇ ಆಗ್ತಾ ಇದೆ. ಈ ಕಾರಣಕ್ಕಾಗಿನೇ ಮೊನ್ನೆ ಲಾಸ್ಟ್ ವೀಕಲ್ಲಿ ಕೂಡ ನಮ್ಮ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಕೂಡ ಒಂದು ಕರಡು ನಿಯಮಾವಳಿಯನ್ನು ರೂಪಿಸಿ ಆಲ್ರೆಡಿ ಎಲ್ಲ ಪ್ರಾಸೆಸನ್ನು ಮಾಡಿದ್ದಾರೆ. ಯಾಕಂತಂದರೆ ಮೊದಲು ಥರ ಆಗಬಾರ್ದು. ಇವಾಗ ಏನು ಅನೌನ್ಸ್ ಮಾಡ್ತೀವಿ ಅದು ಇಮ್ಮಿಡಿಯೇಟ್ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಕೂಡ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಇನ್ನು ರೆವೆನ್ಯೂನಲ್ಲಿ ಯಾಕಂದರೆ ಹತ್ತತ್ರ 1 ಕೋಟಿ ಪ್ರಾಪರ್ಟಿ ಇದೆ. ಆ 1 ಕೋಟಿ ಪ್ರಾಪರ್ಟಿಗೂ ಕೂಡ ನಾವು ತೆರಿಗೆ ರೂಪಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಈ ಖಾತಾ ಜಾರಿಗೆಯಿಂದ ಏನು ಈ ಜಾರಿ ಮಾಡಿರೋದ್ರಿಂದ ಯಾವುದೇ ಆಸ್ತಿಗಳ ದಾಖಲೆಯಲ್ಲಿ ಲೋಪದೋಷಗಳನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು. ಮತ್ತೆ ಆಸ್ತಿ ವಹಿವಾಟು ಮಾರೋದಾಗ್ಬೋದು ಅಥವಾ ತಗೊಳ್ಳೋದಾಗ್ಬೋದು ಸುಗಮವಾಗಿ
ಟ್ರಾನ್ಸಾಕ್ಷನ್ಗಳನ್ನ ಮಾಡಬಹುದು. ಇದರಿಂದ ಯಾವುದೇ ಆಸ್ತಿದಾರರಿಗೆ ತಮ್ಮ ಆಸ್ತಿಗಳ ಕಾನೂನುಬದ್ಧ ದಾಖಲೆಗಳನ್ನ ಸುಲಭವಾಗಿ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ಪ್ರತಿಯೊಂದು ಹಳೆ ಡಾಕ್ಯುಮೆಂಟ್ ನೀವು 1950 ಬೇಕಂದ್ರೂ ಕೂಡ ನಿಮಗೆ ಡಿಜಿಟಲೈಸ್ಡ್ ಆ ತರ ಮಾಡಿರ್ತಾ ಇದ್ದಾರೆ. ಇದರ ಜೊತೆಗೆ ತೆರಿಗೆ ಸಂಗ್ರಹಣೆಯಲ್ಲಿ ಪಾರದರ್ಶಕತೆಯನ್ನ ಹೆಚ್ಚಿಸೋದಕ್ಕೆ ಈ ವ್ಯವಸ್ಥೆ ತುಂಬಾನೇ ಅನುಕೂಲವನ್ನ ಮಾಡುತ್ತೆ. ಇದು ನಮ್ಮ ಡಿಜಿಟಲ್ ಈ ಸ್ವತ್ತು ಈ ಆಸ್ತಿ ಅಂತ ಏನ್ ಹೇಳ್ತೀವಿ, ಅದನ್ನ ತಂದಿರೋದೇನೇನೆ ಇಷ್ಟೆಲ್ಲನೂ. ಯಾಕಂದ್ರೆ ಇನ್ನು ಮೋಸ ಮಾಡೋರೇ ಸಿಗದೆ ಆಗ್ತಾರೆ. ಯಾಕಂದ್ರೆ ಪ್ರಾಪರ್ಟಿ ವಿಷಯದಲ್ಲಿ ಇವಾಗ ಇನ್ನೊಂದಾಯ್ತು, ಲಾಸ್ಟ್ ಅದು ಕೂಡ ಕಾನೂನು ಆಯ್ತು. ಏನಂತಂದ್ರೆ ಈ ಫೇಕ್ ಡಾಕ್ಯುಮೆಂಟ್ ಏನಾದರೂ ಕ್ರಿಯೇಟ್ ಮಾಡಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಏನಾದರೂ ಮಾಡಿದ್ರೆ ಇಷ್ಟು ವರ್ಷ ಜೈಲು ಶಿಕ್ಷೆ ಅವರಿಗೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಷ್ಟು ದಿನ ಅದು ಜಸ್ಟ್ ಒಂದು 420 ಕೇಸ್ ಬುಕ್ ಮಾಡಿಬಿಟ್ಟು ಅದನ್ನ ಮಾಡಿ ಬಿಟ್ಬಿಟ್ಟಿರೋರು ಇವಾಗ ಖಂಡಿತ ಅದಾಗಲ್ಲ. ಮಸ್ಟ್ ಅಂಡ್ ಶುಡ್ ಅವರಿಗೆ ಶಿಕ್ಷೆ ಅಂತೂ ಆದೇ ಆಗುತ್ತೆ. ಇನ್ನು ಈ ಸ್ವತ್ತು ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಯಾಕೆ ಇಷ್ಟೊಂದು ಒತ್ತನ್ನ ಕೊಡ್ತಾ ಇದೆ ಅಂತಂದ್ರೆ, ನಮ್ಮ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಈ ಯೋಜನೆಯ ಅನುಷ್ಠಾನಕ್ಕೆ ತೀವ್ರ ಒತ್ತನ್ನ ನೀಡ್ತಾ ಇದ್ದಾರೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಇನ್ನು ಈ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮದ್ವಿಲ್ ಏನು BBMP ಕಮಿಷನರ್ ಆಗಿದ್ರು, ಅವರು ಇವಾಗ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಈ ಯೋಜನೆಯ ರೂಪುರೇಷೆಗೆ ಸಂಬಂಧಿಸಿದಂತೆ ಹಲವಾರು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಮತ್ತೆ ಈ ಯೋಜನೆಯನ್ನ ಯಶಸ್ವಿಯಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ತರಬೇಕು. ಈ ಸ್ವತ್ತು ಯೋಜನೆಯನ್ನ ಮೇನ್ ಗ್ರಾಮ ಪಂಚಾಯಿತಿ ಆಸ್ತಿಗಳ ದಾಖಲೆಯನ್ನ ನಾವು ಡಿಜಿಟಲೈಸ್ ಆಗಿ ಮಾಡಬೇಕು. ಗ್ರಾಮ ಪಂಚಾಯಿತಿಗಳಿಗೆ ಆದಾಯವನ್ನ ಹೆಚ್ಚಾಗಿ ಬರೋ ತರ ಮಾಡಬೇಕು. ಯಾಕಂತಂದ್ರೆ ಗ್ರಾಮ ಪಂಚಾಯಿತಿಗಳನ್ನ ರೂರಲ್ ಅನ್ನ ನಾವು ಡೆವಲಪ್ಮೆಂಟ್ಗೆ ಫೋಕಸ್ ಕೊಡಬೇಕು. ಸಿಟಿ ಆಲ್ರೆಡಿ ಡೆವಲಪ್ಮೆಂಟ್ ಆಗೋಗಿದೆ. ಇನ್ನು ಏನಿದ್ರು ಕೂಡ ರೂರಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಫಾಸ್ಟ್ ಆಗಿ ವರ್ಕ್ ನಡೀತಾ ಇದೆ. ಈ ಯೋಜನೆಯನ್ನ ಗ್ರಾಮೀಣ ಆಸ್ತಿದಾರರಿಗೆ ತಮ್ಮ ಆಸ್ತಿಗಳ ಕಾನೂನು ದಾಖಲೆಗಳನ್ನು ಸುಲಭವಾಗಿ ಅಂತಂದ್ರೆ ಅವರು ಹೋಗಿ ತಿಂಗಳಗಟ್ಲೆ ವರ್ಷಗಟ್ಲೆ ಹೊಲಿಯೋ ಪರಿಸ್ಥಿತಿ ಬರಬಾರ್ದು. ಇಮ್ಮಿಡಿಯೇಟ್ ಆಗಿ ಅವರಿಗೆ ಪ್ರತಿಯೊಂದು ದಾಖಲೆಗಳನ್ನ ಸಿಗಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ವ್ಯವಸ್ಥೆ ಒಂದು ಅನುಕೂಲ ಆಗ್ತಾ ಇದೆ. ಮತ್ತೆ ಯಾವುದೇ ವಿವಾದ ಪ್ರಾಪರ್ಟಿಗಳ ಮೇಲೆ ಕೇಸಸ್ ಆಗೋದು ಕೂಡ, ಯಾಕಂತಂದ್ರೆ ಇಲ್ಲಿ ಡಿಜಿಟಲೈಸ್ ಆದಾಗ ನೀವು ಜಸ್ಟ್ ಏನಿಲ್ಲ ಅದು PID ನಂಬರ್ ಹಾಕ್ಬಿಟ್ರೆ ಸಾಕು, ಇಡೀ ಜಾತಕನೇ ಬರುತ್ತೆ. ಅದರಿಂದ ನಿಮ್ಗೆ ಯಾವುದೇ ವಿವಾದ ಯಾವುದೇ ಕೇಸಸ್ ಅನ್ನೋದು ಕೂಡ ಬರೋದಿಲ್ಲ. ಇನ್ನು ಗ್ರಾಮೀಣ ಜನರಿಗೆ ಆರ್ಥಿಕ ಸ್ಥಿರತೆಯನ್ನು ಕೂಡ ನಾವು ಒದಗಿಸಬಹುದು. ಅದು ಕೂಡ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದು. ಇನ್ನು ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ತಗೊಳ್ಳಿ ನೀವು, ಈ ಸ್ವತ್ತು ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ. ಏನು ಸಾಮಾಜಿಕ ಮಾಧ್ಯಮ ವೇದಿಕೆಯಾದಂತಹ X ನಲ್ಲಿ ಈ ಸ್ವತ್ತು ಯೋಜನೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯಾರು? ನಮ್ಮ ಪ್ರಿಯಾಂಕ ಖರ್ಗೆ ಅವರು. ಈ ಯೋಜನೆಯ ಕರಡು ನಿಯಮಾವಳಿಯನ್ನ ರೂಪಿಸುವಂತಹ ಪ್ರಕ್ರಿಯೆ ಕೂಡ ತಂದಿದ್ದಾರೆ. ಈ ಯೋಜನೆಯನ್ನ ಗ್ರಾಮೀಣ ಆಸ್ತಿಗಳ ರಕ್ಷಣೆಗೆ ಮಾತ್ರವಲ್ಲದೆ ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕೂಡ ಒದಗಿಸುವ ಗುರಿಯನ್ನು ಕೂಡ ನಾವು ಹೊಂದಿದ್ದೀವಿ. ಸಾಮಾಜಿಕ ಮಾಧ್ಯಮದ ಮೂಲಕ ಈ ಯೋಜನೆ ಬಗ್ಗೆ ಜಾಗೃತಿಯನ್ನು ಕೂಡ ನಾವು ಮೂಡಿಸ್ತಾ ಇದ್ದೀವಿ. ಇದರಿಂದ ಗ್ರಾಮೀಣ ಜನರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಅವರಿಗೇನೆ ಮೇನ್ ಯೂಸ್ ಆಗ್ಬೇಕಾಗಿರೋದು. ಹಳ್ಳಿ ಜನಕ್ಕೆ ಇಲ್ಲಿ ಸಿಟಿ ಇಂಪಾರ್ಟೆಂಟ್ ಅಲ್ಲ. ಇನ್ನು ಈ ಸ್ವತ್ತು ಮತ್ತೆ ಈ ಆಸ್ತಿ ಏನು ಹೇಳ್ತೀವಿ, ಈ ಖಾತಾ ಭವಿಷ್ಯದಲ್ಲಿ ಇರುತ್ತಾ ಇದು? ಇನ್ನು ಈ ಖಾತಾ ಆಗ್ಬೋದು ಅಥವಾ ಈ ಸ್ವತ್ತು ಆಗ್ಬೋದು ಭವಿಷ್ಯದಲ್ಲಿ ನಿಲ್ಲುತ್ತಾ, ಇದು ಹಾಗೆ ಇರುತ್ತಾ ಈ ಯೋಜನೆ ಅನ್ನೋದ್ರ ಬಗ್ಗೆನೇನೆ ನೋಡೋದಾದ್ರೆ, ಈ ಸ್ವತ್ತು ಅಥವಾ ಈ ಖಾತಾ ಯೋಜನೆ ನಮ್ಮ ಕರ್ನಾಟಕದ ಆಸ್ತಿ ನಿರ್ವಹಣೆಯನ್ನ ಡಿಜಿಟಲೀಕರಣಗೊಳಿಸುವ ಮೂಲಕ ಒಂದು ಪ್ರಮುಖ ಹೆಜ್ಜೆ ಆಗಿದೆ. ಮತ್ತೆ ಈ ಯೋಜನೆ ಗ್ರಾಮೀಣ ಮತ್ತೆ ನಗರ ಯೋಜನೆಯ ಒಂದು ಮೂಲ ಅಂಗವಾಗಿದೆ. ಇದನ್ನ
ಯಾವುದೇ ಒಂದು ಆಸ್ತಿದಾರರಿಗೆ ತಮ್ಮ ಆಸ್ತಿಗಳ ಕಾನೂನು ದಾಖಲೆಗಳನ್ನ ಸುರಕ್ಷಿತವಾಗಿರಿಸಲು ಅಥವಾ ವಹಿವಾಟನ್ನ ಪಾರದರ್ಶಕತೆಯಿಂದ ಖಾತರಿಪಡಿಸಲು ಅನುಕೂಲ ಆಗುತ್ತೆ. ಇದು ಭವಿಷ್ಯದಲ್ಲಿ ಕೂಡ ನಿಲ್ಲುತ್ತೆ. ಯಾರೇ ಬಂದರೂ ಕೂಡ ಇದನ್ನ ತಿದ್ದುಪಡಿ ಮಾಡೋದಕ್ಕಾಗಲ್ಲ. ಇದು 100% ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪರ್ಟ್ಸು ಹೇಳ್ತಾ ಇದ್ದಾರೆ. ಇದೇ ತರ ಹಾಗೆ ನಮಗೆ ಇಮ್ಮಿಡಿಯೇಟ್ ಈ ಬಿ ಖಾತಾನ ಅಥವಾ ಎ ಖಾತಾನ ಇಶ್ಯೂ ಮಾಡಿದ್ರೆ ಅಷ್ಟೇ ಸಾಕು. ಗ್ರಾಮೀಣ ಪ್ರದೇಶಗಳಲ್ಲೆಲ್ಲನೂ ಇಮ್ಮಿಡಿಯೇಟ್ ಇದು ಮಾಡಲಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.